Hello my kuchikos, welcome back to my Dine Time channel. So restaurant style alli super ಆಗಿರೋ ಒಂದು ಬಟರ್ ಚಿಕನ್ ಮಸಾಲೆನೇ ಇವತ್ತು ನಾವು ಮಾಡೋದು. ಬನ್ನಿ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋ ಹೋಗೋಣ. ವಿಡಿಯೋ ಹೋಗಿನ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ಸೊ ಇವತ್ತು ನಾನೊಂದು 500 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ನೀವು ಬೋನ್ಲೆಸ್ ಬೋನ್ ಯಾವ್ದು ಬೇಕಾದರೂ ತೊಗೊಬೋದು. ಸೊ ನಾನು ಮಿಕ್ಸ್ ತೊಗೊಂಡಿದ್ದೀನಿ. ನಾವು ಫಸ್ಟ್ ಮ್ಯಾರಿನೇಟ್ ಮಾಡಬೇಕು ಚಿಕನ್ನ. ಅದಕ್ಕೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್. ಸೊ ಇದು ಬಂದುಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆಗಿದ್ದರೆ ಇನ್ನೂ ಒಳ್ಳೆಯದು. 1 ಟೀ ಸ್ಪೂನಷ್ಟು ಗರಂ ಮಸಾಲ, ಕಸ್ತೂರಿ ಮೇಥಿ 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್, ಆಮೇಲೆ ಬೇಕಾದಷ್ಟು ಉಪ್ಪು. ಇದನ್ನೆಲ್ಲನೂ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಮ್ಯಾರಿನೇಟ್ ಮಾಡಿದ್ರೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಟೇಸ್ಟ್ ಸಿಗುತ್ತೆ. ಸೊ ಅದ ನಂತರ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೀ ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನು ಮ್ಯಾಕ್ಸಿಮಮ್ ಆಗಿ ಒಂದು 2 ಅವರ್ಸು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತಾರೆ. ಮಿನಿಮಮ್ 1 ಅವರ್ ಮ್ಯಾರಿನೇಟ್ ಮಾಡಬೇಕು. ನಾವಿಲ್ಲಿ 1 ಅವರ್ ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಸೊ ಇದಾದ ನಂತರ ಚಿಕನ್ನ ಹಾಕಿಬಿಟ್ಟು ಅದ್ರ ಜೊತೆಗೆ ನಾವಿಲ್ಲಿ ಚಿಕನ್ ತುಂಬ ಸ್ಮೂದಿಯಾಗಿ ಬರಲಿ ಅಂತ ಹೇಳಿ 2 ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರು ಹಾಕ್ತಾಯಿದ್ದೀವಿ. ಆದಷ್ಟು ಗಟ್ಟಿ ಮೊಸರು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವೊಂದು 1 ಅವರು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ರೆಸ್ಟೋರೆಂಟಲ್ಲಿ ಯೂಶ್ವಲಿ ಮ್ಯಾರಿನೇಟ್ ಮಾಡಿ ಬಿಟ್ಬಿಟ್ಟು ಒಂದು ಬೇಸ್ ರೆಡಿ ಮಾಡ್ಕೊತಾರೆ. ಆ್ಯಕ್ಚುಲಿ ಈ ಚಿಕನ್ನೇ ರೆಸ್ಟೋರೆಂಟ್ಗೆ ಎಲ್ಲದಕ್ಕೂ ಯೂಸ್ ಮಾಡೋದು, ಅಂದರೆ ಕಡಾಯಿ ಚಿಕನ್. ಸೊ ಆ ಥರ ಎಲ್ಲದಕ್ಕೂ ಈ ಥರ ಮ್ಯಾರಿನೇಷನ್ ಫಸ್ಟು ಮಾಡಿಟ್ಬಿಡ್ತಾರೆ. ಈಗ ಅಷ್ಟರಲ್ಲಿ ಬನ್ನಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 6 ಟೊಮೊಟೊ. ಯಾವ ಥರ ಬೇಕಾದ್ರೂ ಚಾಪ್ ಮಾಡ್ಕೊಬೋದು, ಫೈನಾಗಿ ಏನಿಲ್ಲ, ಯಾಕೆ ಬಿಕಾಸ್ ಇದು ನಾವು ರುಬ್ತಾ ಇದ್ದೀವಿ. ಸೊ ಈರುಳ್ಳಿ, ಟೊಮೊಟೊ ಹಣ್ಣು ಇದನ್ನೆಲ್ಲನೂ ಫಸ್ಟ್ ನಾವು ಬೇಯಿಸ್ಕೊಬೇಕು. ಇದ್ರ ಜೊತೆಗೆ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 2 ಟೀ ಸ್ಪೂನು. ಆಮೇಲೆ ಕಲರಿಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 4ರಿಂದ 5 ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಒಂದು 15ರಿಂದ 20 ಕ್ಯಾಶ್ಯೂ ನಟ್ ಅಂದರೆ ಗೋಡಂಬಿ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾವು ಬೇಯಿಸಬೇಕು. ಇದೇ ನಮಗೆ ಬಟರ್ ಚಿಕನ್ಗೆ ಬೇಕಾಗಿರೋ ಬೇಸ್ ಮಸಾಲ. ಇದನ್ನು ನಾವು ಟೊಮೊಟೊ, ಈರುಳ್ಳಿ ಎಲ್ಲನೂ ತುಂಬ ಚೆನ್ನಾಗಿ, ಅಂದರೆ ಆ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಅಷ್ಟರಲ್ಲಿ 1 ಅವರ್ ಆಗಿದೆ. ಈಗ ನಾನೇನು ಮಾಡ್ತೀನಿ, ಫಸ್ಟು ಚಿಕನ್ನ ಬೇಯಿಸಿ ತೆಗಿಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಈಗ 1 ಅವರ್ ಆದ ನಂತರ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಒಂದೊಂದೇ ಪೀಸ್ ಚಿಕನ್ನ ಹಾಕ್ಬಿಟ್ಟು ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಓವನ್ ಇದ್ದರೆ ನೀವು ಓವನಲ್ಲಿ ಬೇಯಿಸ್ಕೊಬೋದು. ಸುಮ್ಮನೆ ಸ್ಮೆಲ್ಲಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಳ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಬೇಕು. ನೋಡಿ ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ಬೆಂದಿದೆ. ಈಗ ಒಂದು 3 ಮಿನಿಟ್ಸ್ ಆದ ನಂತರ ತಿರುವಾಕಬೇಕು ಚಿಕನ್ನ, ಅಂದರೆ ಇನ್ನೊಂದು ಸೈಡ್ ತಿರುವಾಕ್ಬಿಟ್ಟು ಅದನ್ನು ಒಂದು 3 ಮಿನಿಟ್ಸ್ ಬೇಯಿಸಬೇಕು. ಈಗ ಮುಚ್ಚಲಾಕಿ 3 ಮಿನಿಟ್ಸ್ ಬೇಯಿಸಿದ ನಂತರ ನೋಡಿ ಈ ಥರ ಇರುತ್ತೆ. ಚಿಕನ್ನು ತುಂಬ ಚೆನ್ನಾಗಿ, ಅಂದರೆ ಒಂದು 95% ಬೆಂದಿದ್ರೆ ಸಾಕು. ಯಾಕಂದರೆ ನಾವು ಇನ್ನೂ ಮಸಾಲನಲ್ಲಿ ಇನ್ನೊಂದು 2 ಮಿನಿಟ್ಸ್ ಚಿಕನ್ನ ಬೇಯಿಸ್ತೀವಿ. ಓವರ್ ಕುಕ್ ಆಗಿಬಿಟ್ರೆ, ನಾನು ಯಾವಾಗಲೂ ಹೇಳ್ದಂಗೆ ಚಿಕನ್ ತುಂಬ ಹಾರ್ಡಾಗಿಬಿಡುತ್ತೆ. ಚಿಕನ್ ಮಾತ್ರ ಯಾವತ್ತೂ ಓವರ್ ಕುಕ್ ಮಾಡಬಾರ್ದು. ಸೊ ನೋಡಿ ಈ ರೀತಿ ಬೆಂದಿದೆ. ಇದು ನಮಗೆ ಪರ್ಫೆಕ್ಟಾಗಿ ಬೆಂದಿದೆ. ಸೊ ನೆಕ್ಸ್ಟು ಇದು ಕೂಡ ಚೆನ್ನಾಗಿ ಬೆಂದೋಗಿದೆ. ಇದನ್ನು ನಾವು ಆಫ್ ಮಾಡಿಬಿಟ್ಟು ಫುಲ್ ಕೂಲ್ ಆಗೋಕ್ಕೆ ಬಿಟ್ಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಕೊಂಬರಬೇಕು. ಈಗ ನಾವು ರೆಡಿ ಮಾಡೋಣ ಬನ್ನಿ. ಒಂದು ಕಡಾಯಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ನಿಮ್ಮ ಬಿರಿಯಾನಿ ಎಲೆ ಇದ್ದರೆ ಬಿರಿಯಾನಿ ಎಲೆನೂ ಸೇರಿಸ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಅದಾದ ನಂತರ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ, 3 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟನ್ನು ಲೋ ಫ್ಲೇಮಲ್ಲಿ ನಾವು ಮಸಾಲ ಹಾಕ್ಬೇಕಾದ್ರೆ ಲೋ ಫ್ಲೇಮ್ ಇಟ್ಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಒಂದು 1 ಮಿನಿಟ್ ಮಾತ್ರ ನಾವು ಫ್ರೈ ಮಾಡಬೇಕಾಗುತ್ತೆ ಈ ರೀತಿ. ಸೊ ಈಗ ನೋಡಿ ನಾವು ಹರ್ಕೊಂಬಂದಿರೋಂಥ ಮಸಾಲೆ, ಅದೇ ನಾವು ಬೇಯಿಸ್ಕೊಂಡು ರುಬ್ಕೊಂಬನ್ನಿ ಅಂತ ಹೇಳಿದ್ನಲ್ಲ, ಅದೇ ಮಸಾಲೆನೇ ಇದು. ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸೊ ಮಸಾಲ ನಾವು ಆ್ಯಡ್ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಬೇಸ್ ಸ್ವಲ್ಪ ದಪ್ಪ ಇರೋವಂಥ ಪಾತ್ರೆನೋ ಅಥವಾ ಕಡಾಯಿನೋ ನೀವು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈಗ ನಾವು ಮಸಾಲೆಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ.
ಅಷ್ಟೇ ನಾವು ಇದನ್ನು ಒಂದು 5 ಮಿನಿಟ್ಸು ಮುಚ್ಚಳ ಹಾಕಿ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಸೊ ವಾಟರ್ ಆ್ಯಡ್ ಮಾಡಬೇಡಿ, ಬಿಕಾಸ್ ಇದು ಬಂದುಬಿಟ್ಟು ಗಟ್ಟಿಯಾಗಿರಬೇಕು. ಸೊ 5 ಮಿನಿಟ್ಸ್ ಆದ ನಂತರ ಈಗ ನೋಡಿ ಈ ಥರ ಇದೆ. ಇವಾಗ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ಲ ಆ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಚಿಕನ್ ಹಾಕಿದ್ಮೇಲೆ ತುಂಬ ಹೊತ್ತು ಗ್ಯಾರಂಟಿ ಬೇಯಬೇಕು ಬಿಡಬಾರ್ದು. ಒಂದು 2 ಮಿನಿಟ್ಸ್ ಅಷ್ಟೇ ಆ ಚಿಕನ್ನಲ್ಲಿ ನಾವು ಮಸಾಲ ಆ್ಯಡ್ ಮಾಡಿರ್ತೀವಲ್ಲ ಅದೆಲ್ಲನೂ ನಮ್ಮ ಬಟರ್ ಮಸಾಲಾಗೆ ಆ್ಯಡ್ ಆಗಬೇಕು. ಸೊ ಅದಕ್ಕೋಸ್ಕರ ಒಂದು 2 ಮಿನಿಟ್ಸ್ ನಾವು ಚಿಕನ್ನ ಇದಕ್ಕೆ ಬೇಯಿಸ್ಕೊತಾ ಇದ್ದೀವಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಮಗೆ ಮೇಯ್ನಾಗಿ ನಾವು ಮಾಡ್ತಿರೋದು ಬಟರ್ ಚಿಕನ್ ಮಸಾಲ ಅಲ್ವಾ. ಸೊ ನಮಗೆ ಬಟರ್ ಬೇಕು, ಹಾಗಾಗಿ ನಾನಿಲ್ಲಿ 3 ಟೇಬಲ್ ಸ್ಪೂನು ಬಟನ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು 1 ಟೇಬಲ್ ಸ್ಪೂನು ಚಿಕನ್ ಬೇಯಿಸ್ಬೇಕಾದ್ರೆ ಯೂಸ್ ಮಾಡಿದ್ದೀವಿ. ಈಗ 3 ಟೇಬಲ್ ಸ್ಪೂನ್. ಆನಂತರ ಕಸ್ತೂರಿ ಮೆಥಿನ ಕೈಯಲ್ಲೇ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ರೆಶ್ ಕ್ರೀಮು 2 ಟೀ ಸ್ಪೂನು ನೆನಪಿಟ್ಕೊಳ್ಳಿ, ನಾನು ಹೇಳಿದ್ದಲ್ಲ ಟೀ ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಅಷ್ಟೇ ಒಂದು 2 ಮಿನಿಟ್ಸ್ ಆದ ನಂತರ ಆಫ್ ಮಾಡಿಬಿಡಿ ಸ್ಟವ್ನ. ನಾನಿಲ್ಲಿ ಸ್ಮೆಲ್ಲಿಗೋಸ್ಕರ ಕೊರಿಯಾಂಡರ್ ಲೀವ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಸೂಪರಾಗಿರೋ ಬಟರ್ ಚಿಕನ್ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಫೈನಲ್ ಆಗಿ ಸರ್ವ್ ಮಾಡಬೇಕಾದ್ರೆ ಫ್ರೆಶ್ ಕ್ರೀಮ್ನ ಸ್ವಲ್ಪ ಮೇಲ್ಗಡೆ ಹಾಕ್ಬಿಟ್ಟು ಕೊಟ್ಟರೆ ಅವರು ರೆಸ್ಟೋರೆಂಟ್ಗೆ ಹೋಗೋದೇ ಇಲ್ಲ, ನಿಮ್ಮನ್ನೇ ಮಾಡಿಕೊಡಿ ಅಂತಾರೆ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.